ಆಕಾಶವಾಣಿ ಕಲಬುರಗಿ. ಮಕ್ಕಳ ಕಾರ್ಯಕ್ರಮ ಬಾಲಲೋಕ. ನಮಸ್ಕಾರ, ನಾನು ಶ್ವೇತಾ, ಅಜೀಂ ಪ್ರೇಮ್ಜಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿ. ಸ್ನೇಹಿತರೆ, ಭಾರತದ ಹೆಮ್ಮೆಯ ಪ್ರಸಾರ ಸಂಸ್ಥೆಯಾದ ಆಕಾಶವಾಣಿ ಮೂಲಕ ಪ್ರಸಾರವಾಗುತ್ತಿರುವ ಮಕ್ಕಳ ವೈವಿಧ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಅಜೀಂ ಪ್ರೇಮ್ಜಿ ಶಾಲೆಯ ಮಕ್ಕಳು ಕೆಲವು ಹಾಡುಗಳು ಮತ್ತು ಚಿಕ್ಕ ಚಿಂತನೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಅಜೀಂ ಪ್ರೇಮ್ಜಿ ಶಾಲೆ ನಗರದ ಪಟ್ಟಣ ಕ್ರಾಸ್ ಬಳಿ ಇದ್ದು, ಇದು ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ. ಈಗ ಮೊದಲನೇ ಕಾರ್ಯಕ್ರಮಕ್ಕೆ ಸಾಗೋಣ. ಪ್ರಕೃತಿ ನಮ್ಮ ಬದುಕಿನ ಆಧಾರ. ಮರಗಳು, ನದಿಗಳು, ಗಾಳಿ ಮತ್ತು ಹಕ್ಕಿಗಳು ನಮ್ಮ ಬದುಕನ್ನು ಸುಂದರಗೊಳಿಸುತ್ತವೆ. ಈ ಪ್ರಕೃತಿಯನ್ನು ಕಾಪಾಡಿ ಏಕತೆಯಿಂದ ಬದುಕೋಣ ಎಂಬ ಸಂದೇಶ ನೀಡುವ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು ಬರೆದ ಒಂದು ಸುಂದರ ಗೀತೆಯನ್ನು ಈಗ ಕೇಳೋಣ. ಅದ್ಭುತವಾದ ಗೀತೆ. ಮಕ್ಕಳ ಸುಮಧುರವಾದ ಕಂಠದಲ್ಲಿ ಪ್ರಕೃತಿಯ ಧ್ವನಿಯನ್ನು ಕೇಳಿದೆವು. ಇಂದು ಪರಿಸರದಲ್ಲಿ ಹಲವಾರು ಏರುಪೇರುಗಳನ್ನು ನಾವು ನೋಡುತ್ತಿದ್ದೇವೆ.
ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ತಾನೇ? ಈ ವಿಷಯದ ಬಗ್ಗೆ ಪರಿಸರದ ಏರುಪೇರುಗಳು ಅಥವಾ ಪ್ರಕೃತಿಯ ಪೋಷಿಸುವುದರ ಮಹತ್ವ ಎಂಬ ವಿಷಯದ ಮೇಲೆ ನಮ್ಮ ಸ್ನೇಹಿತೆ ತನ್ನ ಚಿಕ್ಕ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿದ್ದಾಳೆ. ಈಗ ನಿಮ್ಮ ಮುಂದೆ ಅಜೀಂ ಪ್ರೇಮ್ಜಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿ ಪ್ರತೀಕ್ಷಾ. ನಮಸ್ಕಾರ ಸ್ನೇಹಿತರೆ, ನಾನು ಪ್ರತೀಕ್ಷಾ ಭೀಮಾಶಂಕರ್ ಬಾಬಾ, ಅಜೀಂ ಪ್ರೇಮ್ಜಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿ. ಒಂದು ಕ್ಷಣ ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಾವು ಉಸಿರಾಡುತ್ತಿರುವ ಗಾಳಿ ನಿಜವಾಗಿಯೂ ಸ್ವಚ್ಛವೇ? ನಾವು ಕುಡಿಯುವ ನೀರು ಸುರಕ್ಷಿತವೇ? ಹೌದು ಸ್ನೇಹಿತರೆ, ಇಂದು ನಾವು ನಿಮ್ಮೊಂದಿಗೆ ಚರ್ಚಿಸಲು ಬಂದ ವಿಷಯ ನಮಗೆ ತುಂಬಾ ಹತ್ತಿರವಾದದ್ದು, ಪರಿಸರ ಮಾಲಿನ್ಯ. ನಮ್ಮ ಸುತ್ತಮುತ್ತಲಿನ ನೀರು, ಗಾಳಿ, ಭೂಮಿ, ಬೆಟ್ಟ, ಗುಡ್ಡ, ಹಳ್ಳ, ಕೊಳ್ಳ, ಪ್ರಾಣಿ, ಪಕ್ಷಿ, ಗಿಡ, ಮರ ಇವೆಲ್ಲವನ್ನು ಒಳಗೊಂಡಿರುವುದು ಪರಿಸರ. ಇವೆಲ್ಲವೂ ಮಲಿನವಾಗುವುದೇ ಪರಿಸರ ಮಾಲಿನ್ಯ. ಗಾಳಿಯಲ್ಲಿ ಹೊಗೆ ಇದೆ, ಊಟದಲ್ಲಿ ವಿಷವಿದೆ, ನರದಲ್ಲಿ ರಕ್ತದ ಬದಲಿಗೆ ವಿಷವಿದೆ. ಗಿಡ ಮರಗಳನ್ನು ಕಡಿದು ದಿನಪತ್ರಿಕೆಗಳನ್ನು ಮುದ್ರಿಸುತ್ತಿದ್ದೇವೆ, ಆದರೆ ಅದೇ ಪತ್ರಿಕೆಯಲ್ಲಿ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ಜ್ಞಾನ ಹಂಚುತ್ತಿದ್ದೇವೆ. ಇವೆಲ್ಲಕ್ಕೂ ಕಾರಣಗಳನ್ನು ನೋಡುವುದಾದರೆ, ಹೆಚ್ಚುತ್ತಿರುವ ಜನಸಂಖ್ಯೆ, ಪರಿಸರ ಮತ್ತು ಸ್ವಚ್ಛತೆಯ ಮಹತ್ವದ ಅರಿವಿಲ್ಲದಿರುವುದು, ಅಜ್ಞಾನ, ಮೂಢನಂಬಿಕೆಗಳು, ಅತಿಯಾದ ವಾಹನಗಳ ಬಳಕೆ, ಕಾರ್ಖಾನೆಗಳ ಅಸುರಕ್ಷಿತ ಕಾರ್ಯಗಳು, ಕಾಡುಗಳ ನಾಶ. ಇದರಿಂದ ಜಾಗತಿಕ ತಾಪಮಾನ ಏರುಪೇರಾಗುತ್ತಿದೆ. ಮಳೆ ಬೆಳೆ ಸರಿಯಾದ ಸಮಯದಲ್ಲಿ ಬರಲು ಸಾಧ್ಯವಾಗುತ್ತಿಲ್ಲ. ಇಂಧನಗಳ ಮಿತಿಮೀರಿದ ಬಳಕೆಯಿಂದ ಹವಾಗುಣದ ತಾಪ ಹೆಚ್ಚಾಗುತ್ತಿದೆ. ಹಸಿರುಮನೆ ಪರಿಣಾಮ ಉಂಟಾಗುತ್ತಿದೆ. ಓಝೋನ್ ಪದರು ಹಾನಿಗೊಳ್ಳುತ್ತಿದೆ. ಓಝೋನ್ ಪದರು ಹಾನಿಗೊಳ್ಳುವುದರಿಂದ ನೇರಳಾತೀತ ಕಿರಣಗಳಿಂದ ಚರ್ಮದಹನ, ಚರ್ಮ ಕ್ಯಾನ್ಸರ್ ಮತ್ತು ಲುಕೇನಿಯಾಗಳು ಉಂಟಾಗುತ್ತವೆ. ಆದ್ರೆ ಬಂಧುಗಳೇ, ನಾವು ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ, ಜಾಗೃತಿಯನ್ನು ಮೂಡಿಸುತ್ತಾನೇ ಇದ್ದೇವೆ. ಆದರೂ ಕೂಡ ವಾತಾವರಣ ಕಲುಷಿತವಾಗುವುದು ಮಾತ್ರ ನಿಲ್ಲಲೇ ಇಲ್ಲ. ಪ್ಲಾಸ್ಟಿಕ್ ಬಳಕೆ ಕಡಿಮೆಯಾಗಲೇ ಇಲ್ಲ. ಗಿಡ ಮರಗಳನ್ನು ಬೆಳೆಸಲು ನಮ್ಮ ಕೈಯಲ್ಲಿ ಆಗ್ತಾನೇ ಇಲ್ಲ. ಇದಕ್ಕೆ ಕಾರಣ ಏನು ಎಂದ್ರೆ, ಪರಿಸರ ದಿನ ಎಂಬುದು ಕೇವಲ ಜೂನ್ 5ಕ್ಕೆ ಮಾತ್ರ ಸೀಮಿತ ಆಗ್ತಿರೋದು. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದು. ನಮಗೆ ಪ್ರತಿದಿನ ಪರಿಸರ ದಿನ ಆಗಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಗೃತಿ ಮೂಡಿಸುವುದರಿಂದ ಪರಿಸರ ಸಂರಕ್ಷಣೆ ಆಗೋಲ್ಲ. ಮೊದಲಾಗಿ ಅದನ್ನು ನಾವೆಲ್ಲರೂ ಕೂಡ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನ ಮಾಡಬೇಕು. ಜಾಗೃತಿ ಮೂಡಿಸಿ ಎಲ್ಲರನ್ನು ಬದಲಾಯಿಸುವ ಮೊದಲು ನಾವು ಬದಲಾಗಬೇಕು. ನೂರಾರು ಸಸಿಗಳನ್ನು ನೆಡೋದು ಬೇಡ, ಕೇವಲ ಒಂದೆರಡು ಸಸಿಗಳನ್ನು ನೆಟ್ಟು ಅದನ್ನು ಜೋಪಾನವಾಗಿ ಬೆಳೆಸಿದ್ರೆ ಸಾಕು. ನೀವು ಸಸಿ ನೆಡೋಕೆ ಆಗಲ್ವಾ? ತೊಂದರೆ ಇಲ್ಲ, ಆದರೆ ಇರೋ ಸಸಿಗಳನ್ನು ಮಾತ್ರ ಹಾಳು ಮಾಡಬೇಡಿ. ನೀವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ. ಅಂಗಡಿಯಿಂದ ಸಾಮಾನುಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತರುವುದರ ಬದಲು ಮನೆಯಿಂದಲೇ ಕೈ ಚೀಲಗಳನ್ನು ಕೊಂಡೊಯ್ಯಬೇಕು. ಪ್ರಜ್ಞಾಪೂರ್ವಕವಾಗಿ ಮನೆಯಲ್ಲಿ, ಸ್ಕೂಟರಿನಲ್ಲಿ ಸದಾ ಕೈಗೆ ಎಟುಕುವಂತೆ ಚೀಲ ಇಡಬೇಕು. ಪ್ರಜ್ಞಾಪೂರ್ವಕ ಪ್ರಯತ್ನ, ಒಂದಿಷ್ಟೇ ಶ್ರಮ, ಇಷ್ಟು ಸಾಕು. ನಮ್ಮ ಸುತ್ತಲಿನ ಪರಿಸರದಲ್ಲಿ ಬಹಳಷ್ಟು ಸುಧಾರಣೆಯನ್ನು ತರಬಹುದು. ಮರಗಳ ಕುರಿತು ಅಮೆರಿಕಾದ ಒಂದು ಉದಾಹರಣೆಯನ್ನು ನೋಡುವುದಾದರೆ, 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕಾದ ಪ್ರಜೆಯಾದ ಪಾಲ್ ಕೆಲೆನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷಗಳ ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಆತನ ಈ ಕೆಲಸದಿಂದ ಆ ಹೆಮ್ಮರದ ಅರ್ಧಕ್ಕೂ ಹೆಚ್ಚು ಭಾಗ ಸತ್ತು ಹೋಗಿದೆ. ನಮ್ಮ ದೇಶದ ಉದಾಹರಣೆಯನ್ನು ಸಹ ನೋಡುವುದಾದರೆ, ಬೆಂಗಳೂರು ಮಹಾನಗರದಲ್ಲಿ ಇರುವ ಒಂದು ಹಳೆಯ ಆಲದ ಮರ, ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ. ಈ ಮರದಿಂದ ತಮಗೆ ತೊಂದರೆ ಆಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು. ಸಂಬಂಧಪಟ್ಟ ಆಡಳಿತ ವರ್ಗದವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ. ಮೊದಲು ಏನಾದರೂ ಮಾಡಬೇಕು, ಆನಂತರ ಅದರ ಹಣ್ಣನ್ನು ನಾವು ಸವಿಯಬೇಕು. ಸಮಸ್ಯೆಯು ನಮ್ಮ ಬಳಿಯೇ ಇದೆ, ಹಾಗೆ ಪರಿಹಾರವೂ ಕೂಡ ನಮ್ಮ ಕೈಯಲ್ಲೇ ಇದೆ. ಸ್ವಚ್ಛ ಪರಿಸರ, ಆರೋಗ್ಯಕರ ಜೀವನ. ಧನ್ಯವಾದಗಳು. ಕರ್ನಾಟಕ ಸಂಗೀತದಲ್ಲಿ ಭಕ್ತಿ ಭಾವನೆಯನ್ನು ತುಂಬಿದ ಅನೇಕ ಕೀರ್ತನೆಗಳನ್ನು ರಚಿಸಿದ ಮಹಾನ್ ಸಂತರು ಪುರಂದರದಾಸರು. ಇವರ ಭಕ್ತಿಪೂರ್ಣ ಪದಗಳು ಇಂದಿಗೂ ಸಂಗೀತ ಲೋಕದಲ್ಲಿ ಅತ್ಯಂತ ಮಹತ್ವವನ್ನು ಹೊಂದಿವೆ. ಈಗ ಪುರಂದರದಾಸರ ಒಂದು ಸುಂದರ ಪದವನ್ನು ಆಲಿಸೋಣ.
ಎಂದರೆ ಒಂದು ಸಡಗರ, ಸಂಭ್ರಮ. ಅದರಲ್ಲೂ ರಾಷ್ಟ್ರೀಯ ಹಬ್ಬಗಳೆಂದರೆ ಅದು ನಮ್ಮ ಸ್ವಾಭಿಮಾನ, ಭಾವೈಕ್ಯತೆಯ ಕುರುಹು. ಈ ವಿಷಯದ ಬಗ್ಗೆ ನನ್ನ ಇನ್ನೊಬ್ಬ ಸ್ನೇಹಿತೆ ತನ್ನ ಚಿಕ್ಕ ಭಾಷಣವನ್ನು ಪ್ರಸ್ತುತಪಡಿಸಲಿದ್ದಾಳೆ. ಈಗ ನಿಮ್ಮೊಂದಿಗೆ ಕಾವೇರಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಆತ್ಮೀಯ ಗೆಳತಿ ಹೇಳಿರುವ ಹಾಗೆ ನಾನು ನಿಮಗೆ ರಾಷ್ಟ್ರೀಯ ಹಬ್ಬಗಳು ಮತ್ತು ಅದರ ಮಹತ್ವದ ಬಗ್ಗೆ ಹೇಳುತ್ತೇನೆ. ರಾಷ್ಟ್ರೀಯ ಹಬ್ಬ ಎನ್ನುವುದಕ್ಕಿಂತ ಮೊದಲು ಹಬ್ಬಗಳು ಅಂತ ಅಂದರೆ ಅದೊಂದು ಚೇತನ ಮತ್ತು ಹುರುಪು. ಪ್ರತಿಯೊಂದು ಹಬ್ಬದಲ್ಲಿ ಒಬ್ಬ ಮನುಷ್ಯನು ತನ್ನ ಆತ್ಮಬಂಧವರೊಂದಿಗೆ ಕೂಡಿ ಹಬ್ಬವನ್ನು ಸಡಗರದಿಂದ ಮಾಡುವನು. ಹೀಗಿರುವಾಗ ಹಬ್ಬಗಳು ನಮಗೆ ನಮ್ಮ ನೀತಿ ಸಂಪ್ರದಾಯವನ್ನು ಕಲಿಸುತ್ತದೆ. ಈಗ ರಾಷ್ಟ್ರೀಯ ಹಬ್ಬ ಅಂತ ಅಂದರೆ ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಭಾರತದಂತಹ ವೈವಿಧ್ಯತೆಯುಳ್ಳ ರಾಷ್ಟ್ರಗಳಲ್ಲಿ ಏಕತೆಯನ್ನು ತರುವುದು ಇಂತಹ ರಾಷ್ಟ್ರೀಯ ಹಬ್ಬಗಳ ಮೂಲಕವೇ ಸಾಧ್ಯವಿದೆ. ಇಡೀ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ, ಧರ್ಮ ಮತ್ತು ಪ್ರಾದೇಶಿಕ ಭಿನ್ನತೆಯನ್ನು ತೋರದೆ ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ನಮ್ಮ ದೇಶದಲ್ಲಿ 3 ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸುತ್ತೇವೆ. ಅವುಗಳೆಂದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ. ಮೊದಲಾಗಿ ನೋಡುವುದಾದರೆ ಸ್ವಾತಂತ್ರ್ಯ ದಿನಾಚರಣೆ. ಭಾರತ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತು. ವ್ಯಾಪಾರ ಉದ್ದೇಶದಿಂದ ಬಂದ ಬ್ರಿಟಿಷರು ಭಾರತೀಯ ಅರಸುಗಳ ದೌರ್ಬಲ್ಯವನ್ನು ಉಪಯೋಗಿಸಿಕೊಂಡು ಭಾರತ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿದ್ದರು. ಭಾರತೀಯರಿಗೆ ಸ್ವಾತಂತ್ರ್ಯ ಎನ್ನುವುದೇ ಇರಲಿಲ್ಲ. ಹಾಗಾಗಿ ಭಾರತೀಯರೆಲ್ಲರೂ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ರಣಕಹಳೆಯನ್ನು ಊದಿ ಕೊನೆಗೆ 1947 ಆಗಸ್ಟ್ 15ರಂದು ಸ್ವತಂತ್ರವನ್ನು ಪಡೆದರು. ಆ ದಿನ ಪ್ರತಿ ವರ್ಷ ಭಾರತೀಯರೆಲ್ಲರೂ ಒಟ್ಟಾಗಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿ ರಾಷ್ಟ್ರೀಯ ಐಕ್ಯತೆಯನ್ನು ಮೆರೆಯುತ್ತಾರೆ. ಅದು ಶಾಲೆ, ಕಾಲೇಜುಗಳು ಮತ್ತು ಕಚೇರಿಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನು ಆಚರಿಸಿ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ. ಈಗ ಎರಡನೇದಾಗಿ ನೋಡುವುದಾದರೆ ಗಣರಾಜ್ಯೋತ್ಸವ. ಭಾರತ ದೇಶವು ಸ್ವತಂತ್ರವನ್ನು ಪಡೆದ ನಂತರ ಆಡಳಿತ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುತ್ತದೆ. ಆ ರೂಪರೇಷೆಗಳನ್ನು ಒಳಗೊಂಡಿರುವುದೇ ನಮ್ಮ ಸಂವಿಧಾನ. ಎಲ್ಲ ರಾಜ್ಯಗಳನ್ನು ಗಣಗಳನ್ನಾಗಿ ಮಾಡಿ ಉತ್ತಮವಾದ ಆಡಳಿತ ನಡೆಸಲು ಕಾನೂನು ರೂಪ ಪಡೆದ ಸಂವಿಧಾನವನ್ನು ಜಾರಿಗೆ ತಂದ ದಿನವೇ ಗಣರಾಜ್ಯ ದಿನ. ಇಂದು ಕೂಡ ನಮ್ಮ ದೇಶದ ಪ್ರಜೆಗಳೆಲ್ಲರೂ ಒಟ್ಟಾಗಿ ಸೇರಿ ಆಚರಿಸುತ್ತಾರೆ. ಈ ದಿನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸಂವಿಧಾನದ ತತ್ವಗಳನ್ನು ಸ್ಮರಿಸುತ್ತಾರೆ. ಪ್ರತಿಯೊಬ್ಬರು ಸಂವಿಧಾನ ಪಾಲಿಸುವ ಮನೋಧರ್ಮವನ್ನು ಬೆಳೆಸಿಕೊಳ್ಳುವ ಆಶಯವನ್ನು ಪಡೆಯುತ್ತಾರೆ. ಹಾಗೆಯೇ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನು ಆಚರಿಸಿ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ. ಮೂರನೇದಾಗಿ ಗಾಂಧಿ ಜಯಂತಿ. ಯಾವುದೇ ಒಂದು ದೇಶ ಜನರೆಲ್ಲರೂ ಒಟ್ಟಾಗಿ ಸೇರಲು ನಾಯಕತ್ವ ಬೇಕು. ನಾಯಕರಿಲ್ಲದೆ ನಾವೇ ದಡ ಸೇರಲಾರದು. ಅಂತೆಯೇ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯಲು ಬಹುಮುಖ್ಯವಾಗಿ ನಾಯಕತ್ವವನ್ನು ಕೊಂಡುವ ನಮ್ಮ ದೇಶದ ರಾಷ್ಟ್ರಪಿತ ಎನಿಸಿಕೊಂಡ ಮಹಾತ್ಮ ಗಾಂಧೀಜಿಯವರು. ಅವರು ಹುಟ್ಟಿದ ದಿನವೇ ಅಕ್ಟೋಬರ್ 2. ಆ ದಿನವಂದು ಗಾಂಧಿ ಜಯಂತಿ ಎಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಏಕೆಂದರೆ ಗಾಂಧೀಜಿಯವರು ಸ್ವತಂತ್ರ ಚಳುವಳಿ ಮುಂದಾಳತ್ವವನ್ನು ವಹಿಸಿಕೊಂಡು ಸ್ವತಂತ್ರವನ್ನು ತಂದುಕೊಡುವಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡವರು. ಆದ್ದರಿಂದ ಅವರ ಆದರ್ಶಗಳನ್ನು ನೆನೆಯುತ್ತಾ ಅವರನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಕೊಂಡಾಡುವ ದಿನವಾಗಿದೆ. ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ, ದೇಶಭಕ್ತಿ, ಸಂವಿಧಾನ ಮಹತ್ವ, ನಾಯಕತ್ವ ಮಹತ್ವ ಮುಂತಾದ ವಿಚಾರಗಳನ್ನು ತಿಳಿಯಲು ಮತ್ತು ನಾವು ಅದೇ ರೀತಿಯಲ್ಲಿ ನಡೆದುಕೊಳ್ಳಲು ನೆರವಾಗುತ್ತದೆ ಎಂಬುವ ಆಶಯವನ್ನು ಇಟ್ಟುಕೊಳ್ಳೋಣ. ಈಗ ಎರಡನೆಯದಾಗಿ ರಾಷ್ಟ್ರೀಯ ಹಬ್ಬಗಳು ನಮ್ಮ ರಾಷ್ಟ್ರದ ಜನರಲ್ಲಿ ಭಾವೈಕ್ಯತೆಯನ್ನು ತಂದುಕೊಡುವರು. ಹೀಗಿರುವಾಗ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವ ಜನರು ಅವರಿಗೆ ಅವರ ಒಂದು ಪ್ರದೇಶವನ್ನು ದೇಶ ಎಂದು ಕರೆಯಬಹುದು. ಎಲ್ಲ ಜನರು ತಾವೆಲ್ಲ ಒಂದೇ ಎಂಬ ಭಾವನೆಗಳನ್ನು ಹೊಂದುವುದೇ ಐಕ್ಯತೆ. ಇದೇ ರೀತಿ ದೇಶದಲ್ಲಿ ವಾಸಿಸುತ್ತಿರುವ ಜನರೆಲ್ಲರೂ ತಮ್ಮ ಧರ್ಮ, ಜಾತಿ, ಕುಲ, ಭಾಷೆಗಳನ್ನು ಬದಿಗೊತ್ತಿ ಒಂದೇ ಕುಟುಂಬ ಸದಸ್ಯರಂತೆ ವಾಸ ಮಾಡುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಎಂದು ಕರೆಯಬಹುದು. ಭಾರತದಂತಹ ವೈವಿಧ್ಯತೆಗಳಿಂದ ಕೂಡಿರುವ ರಾಷ್ಟ್ರದಲ್ಲಿ ಏಕತೆಯನ್ನು ಸಾಧಿಸುವುದು ಬಹಳ ಮುಖ್ಯವೆನಿಸುತ್ತದೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬ ಮಾತಿನಂತೆ
ಹೆತ್ತ ತಾಯಿ ಹೊತ್ತ ಭೂಮಿಯು ಸ್ವರ್ಗದಂತೆ. ಇಂತಹ ಭೂಮಿಯಲ್ಲಿ ವಾಸಿಸುವ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಇದ್ದೇವೆ. ರಾಷ್ಟ್ರದ ಐಕ್ಯತೆಗೆ ರಾಷ್ಟ್ರೀಯ ಭಾವನೆಯು ಅಗತ್ಯವಾದದ್ದು. ಭಾರತ ಸರ್ವಧರ್ಮಗಳ ನೆಲೆವೀಡು. ಇಲ್ಲಿ ವಿವಿಧ ಜಾತಿ, ಮತ, ಪಂಥ, ಭಾಷೆ, ಸಂಸ್ಕೃತಿಯ ಜನರು ಇದ್ದಾರೆ. ಇಂತಹ ವೈವಿಧ್ಯತೆಯಿಂದ ಕೂಡಿರುವ ಜನರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ, ರಾಷ್ಟ್ರಗೀತೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಭಾರತದ ಪ್ರತಿಯೊಬ್ಬ ಪ್ರಜೆಯು ತನ್ನ ಸಂಕೀರ್ಣತೆಯನ್ನು ತೋರದೆ ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿಗಳನ್ನು ಸಾಮೂಹಿಕವಾಗಿ ಆಚರಿಸಿದಾಗ ಐಕ್ಯತೆಯನ್ನು ಸಾಧಿಸಬಹುದು. ರಾಷ್ಟ್ರಗೀತೆ, ರಾಷ್ಟ್ರಧ್ವಜಕ್ಕೆ ಗೌರವವನ್ನು ನೀಡುವುದು, ರಾಷ್ಟ್ರ ನಾಯಕರು ಉತ್ತಮ ಆದರ್ಶಗಳನ್ನು ಬೆಳೆಸಿಕೊಳ್ಳುವುದು, ರಾಷ್ಟ್ರಕ್ಕೆ ದಂಗೆಯುಂಟಾದಾಗ ದೇಶದ ಎಲ್ಲಾ ಪ್ರಜೆಗಳು ಪರಸ್ಪರ ಸಹಾಯ ಸಹಕಾರದಿಂದ ನಡೆದುಕೊಂಡರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರಬಹುದು. ಅದಲ್ಲದೆ ರಾಷ್ಟ್ರ ಮಟ್ಟದ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ತರಬಲ್ಲವು. ಎಲ್ಲರಿಗೂ ಎಂಬ ಮಂತ್ರದಿಂದ ಕಣ್ಣು ಬೇರೆಯಾದರೆ ನೋಟ ಒಂದೇ, ಭಾಷೆ ಬೇರೆ ಬೇರೆಯಾದರೂ ಭಾವ ಒಂದೇ, ಜಾತಿ, ಕುಲ, ಮತ, ಧರ್ಮ ಬೇರೆ ಬೇರೆಯಾದರೂ ಬಾಳುವ ದೇಶ ಒಂದೇಯಾಗಿದೆ ಎಂಬುದರ ಮೇಲೆ ನಾವೆಲ್ಲರೂ ಒಂದೇ ತೊಟ್ಟಿಲಲ್ಲಿ ಬೆಳೆಯುವ ಜನರು. ನಾವು ಭಾರತೀಯರು ಐಕ್ಯತೆಯ ಮಂತ್ರ ಪಠಿಸುವವರಾಗಬೇಕೆಂಬುದೇ ನಿಮ್ಮೆಲ್ಲರ ಆಶಯವಾಗಿದೆ. ನಮ್ಮ ತಾಯಿನಾಡು ಕರುನಾಡು ಮತ್ತು ಕನ್ನಡ ಭಾಷೆ ನಮ್ಮ ಹೆಮ್ಮೆ. ಕನ್ನಡದ ಸೌಂದರ್ಯ ಮತ್ತು ನಮ್ಮ ನಾಡಿನ ಸಂಸ್ಕೃತಿಯನ್ನು ಸಾರುವ ಒಂದು ಸುಂದರ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ.
ಇದರೊಂದಿಗೆ ಅಜೀಂ ಪ್ರೇಮ್ಜಿ ಶಾಲೆ ಮಕ್ಕಳ ವೈವಿಧ್ಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಶ್ರೋತೃ ಮಿತ್ರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಂಕಲನ ನಿರ್ಮಲಾ ಎಸ್ ನಾಯಕ್. ನಿರ್ಮಾಣ ಬಿ ಸಿದ್ದಣ್ಣ. ಬಾಲಲೋಕ ಕಾರ್ಯಕ್ರಮ ಮೂಡಿಬಂತು.